ನಮಸ್ಕಾರ. ಮುಖ್ಯಾಂಶಗಳು. ವಿಧಾನ ಪರಿಷತ್ತಿನ 3 ಸದಸ್ಯರು ಸೇರಿ 7 ಶಾಸಕರು ಸಂಪುಟ ದರ್ಜೆ ಸಚಿವರಾಗಿ ಪದಗ್ರಹಣ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿ ಗಣ್ಯರ ಉಪಸ್ಥಿತಿ. ಖಾಸಗಿ ಸಹಭಾಗಿತ್ವದಲ್ಲಿ 150 ಐಟಿಐ ಕಾಲೇಜುಗಳ ಆಧುನೀಕರಣಕ್ಕೆ ರಾಜ್ಯ ಸಚಿವ ಸಂಪುಟ ಸಮ್ಮತಿ. ಸಚಿವ ಜೆಸಿ ಮಾಧುಸ್ವಾಮಿ. ಬೆಳೆ ವಿಮೆ ಮಾಹಿತಿಗೆ ಕ್ರಾಪ್ ಇನ್ಶೂರೆನ್ಸ್ ಆಪ್ ಅನಾವರಣ. ಸಮೀಕ್ಷೆಗೆ ಉಪಗ್ರಹ ಬಳಕೆ. ಸಚಿವ ನರೇಂದ್ರ ಸಿಂಗ್ ತೋಮರ್. ಹಾಗೂ ಕೊರೋನಾ ಸೋಂಕಿನ ಕುರಿತು ಪರಾಮರ್ಶೆ ನಡೆಸಲು ವಿಶ್ವ ಆರೋಗ್ಯ ಸಂಸ್ಥೆಯ ತಜ್ಞರ ತಂಡ ನಾಳೆ ಚೈನಾದ ವುಹಾನ್ಗೆ ಭೇಟಿ. ಕೂಲಂಕಷ ಪರಿಶೀಲನೆ ನಿರೀಕ್ಷೆ. ವಾರ್ತೆಗಳ ವಿವರ. 3 ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಒಟ್ಟು 7 ಮಂದಿ ಶಾಸಕರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಮೂಲಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಣೆ ಮಾಡಿದ್ದಾರೆ. ಇದರಿಂದ ಪೂರ್ಣ ಪ್ರಮಾಣ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬಂದಂತಾಗಿದೆ. ರಾಜಭವನದ ಗಾಜಿನ ಮನೆಯಲ್ಲಿ ನಡೆದ ಸಮಾರಂಭದಲ್ಲಿ ವಿಧಾನಸಭೆ ಸದಸ್ಯರಾದ ಉಮೇಶ್ ಕತ್ತಿ, ಅರವಿಂದ ಲಿಂಬಾವಳಿ, ಮುರುಗೇಶ್ ನಿರಾಣಿ ಹಾಗೂ ಎಸ್ ಅಂಗಾರ, ವಿಧಾನ ಪರಿಷತ್ ಸದಸ್ಯರಾದ ಎಂಟಿಬಿ ನಾಗರಾಜ್, ಸಿಪಿ ಯೋಗೇಶ್ವರ್ ಹಾಗೂ ಆರ್ ಶಂಕರ್ ಸಂಪುಟ ದರ್ಜೆ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದರು. ನೂತನ ಸಚಿವರಿಗೆ ರಾಜ್ಯಪಾಲ ವಜುಭಾಯಿ ವಾಲಾ ಅವರು ಅಧಿಕಾರ ಮತ್ತು ಗೌಪ್ಯತೆ ಪ್ರಮಾಣವಚನ ಬೋಧಿಸಿದರು. ಮೊದಲಿಗೆ ಉಮೇಶ್ ಕತ್ತಿ ಮತ್ತು ಮುರುಗೇಶ್ ರುದ್ರಪ್ಪ ನಿರಾಣಿ ದೇವರ ಮತ್ತು ರೈತರ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕರಿಸಿದರೆ, ಅರವಿಂದ ಲಿಂಬಾವಳಿ, ಎಂಟಿಬಿ ನಾಗರಾಜ್, ಆರ್ ಶಂಕರ್, ಸಿಪಿ ಯೋಗೇಶ್ವರ್ ಮತ್ತು ಎಸ್ ಅಂಗಾರ ದೇವರ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್, ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಯಡಿಯೂರಪ್ಪ ಸಂಪುಟದ ಬಹುತೇಕ ಸದಸ್ಯರು ಹಾಗೂ ಶಾಸಕರು ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ಎನ್ ನಾಗರಾಜು ಎಂಟಿಬಿ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದುತ್ತೇನೆಂದು ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಖಾಸಗಿ ಕಂಪನಿಯ ಸಹಭಾಗಿತ್ವದಲ್ಲಿ ರಾಜ್ಯದ 150 ಐಟಿಐ ಕಾಲೇಜುಗಳನ್ನು ಆಧುನೀಕರಣಗೊಳಿಸಲು ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು 270 ಐಟಿಐಗಳ ಪೈಕಿ 150 ಐಟಿಐಗಳನ್ನು 4,636 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲು ತೀರ್ಮಾನಿಸಲಾಗಿದೆ. ಇದರಲ್ಲಿ ಶೇಕಡಾ 88ರಷ್ಟು ವೆಚ್ಚವನ್ನು ಖಾಸಗಿ ಸಂಸ್ಥೆ ಭರಿಸಲಿದ್ದು, ಉಳಿದ ಶೇಕಡಾ 12ರಷ್ಟು ಹಣವನ್ನು ರಾಜ್ಯ ಸರ್ಕಾರ ನೀಡಲಿದೆ ಎಂದರು. ಪೊಲೀಸ್ ಗೃಹ ಯೋಜನೆಯಡಿ 2025ರ ವೇಳೆಗೆ ಸುಮಾರು 10,000 ವಸತಿ ಗೃಹಗಳನ್ನು ನಿರ್ಮಿಸಲು 2,000 ಕೋಟಿ ರೂಪಾಯಿ ಒದಗಿಸಲು ಸಮ್ಮತಿ ಸೂಚಿಸಲಾಗಿದೆ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ 96 ಕೆರೆಗಳಿಗೆ ನೀರು ತುಂಬಿಸಲು ಸಣ್ಣ ನೀರಾವರಿ ಇಲಾಖೆಗೆ 200 ಕೋಟಿ ರೂಪಾಯಿ ನೀಡಲು ನಿರ್ಣಯಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಇದರಲ್ಲಿ ನಮಗೆ ಒಟ್ಟು 270 ಐಟಿಐಸ್ ಇದೆ ರಾಜ್ಯದಲ್ಲಿ. 150 ಮಾಡಿದ್ದೀವಿ. ಟಾಟಾ ಟೆಕ್ನಾಲಜೀಸ್ನವರು ಈ ಕಾರ್ಯಕ್ರಮದಲ್ಲಿ ನಮಗೆ ಭಾಳ ಸಹಾಯ ಮಾಡಿ 88% ಶೇರ್ ಮಾಡ್ತಾ ಇದ್ದಾರೆ. ಅವರು 88% ಆಗ್ತಾರೆ, ನಾವು ರೆಸ್ಟ್ ಆಫ್ ದಿ ಅಮೌಂಟ್ ಆಗ್ತಾರೆ. ಹೌದು, 220 crores ಒಟ್ಟು, ಅದು ರಿಪೇರಿ ಎಲ್ಲ ಸೇರಿ. ಪೊಲೀಸ್ ಗೃಹ ಯೋಜನೆ 2025 ಅಂತ ಹೇಳಿ 5 ವರ್ಷದ ಅವಧಿನಲ್ಲಿ ಸುಮಾರು 9,524 ಪೊಲೀಸ್ ಕಾನ್ಸ್ಟೇಬಲ್ಗಳು ಮತ್ತು 510 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ
ಒಟ್ಟು 10,034 ವಸತಿ ಗೃಹ ನಿರ್ಮಾಣ ಮಾಡಲಿಕ್ಕೆ 2,000 ಕೋಟಿ ರೂಪಾಯಿಗೆ ನಾವು ಇವತ್ತು ಆಡಳಿತಾತ್ಮಕ ಅನುಮೋದನೆ ನೀಡಿದ್ದೀವಿ. ಇದು 5 ಇಯರ್ಸಲ್ಲಿ ಸ್ಪ್ರೆಡ್ ಓವರ್ ಆಗೋಂಥ ಯೋಜನೆ. 10,34 ರೆಸಿಡೆನ್ಷಿಯಲ್ ಕ್ವಾರ್ಟರ್ಸನ್ನು ಕಟ್ತಾ ಇದ್ದೀವಿ ನಾವು ಮುಂಬರೋ ಕಾಲದಲ್ಲಿ. 10,034 2,000 ಕ್ರೋರ್ಸನ್ನು ಪ್ರೊಜೆಕ್ಟ್ ಮಾಡಿ 5 ವರ್ಷಕ್ಕೆ ಸ್ಪ್ರೆಡ್ ಓವರ್ ಮಾಡಿದ್ದೀವಿ. ನೆಕ್ಸ್ಟು ಚಿತ್ರದುರ್ಗ ಮುರುಘರಾಜೇಂದ್ರ ಮಠದಲ್ಲಿ ಸ್ವಾಮೀಜಿಯವರು 325 ಅಡಿ ಚಿತ್ರದುರ್ಗದ ಮುರುಘಾ ಮಠದಲ್ಲಿ 325 ಅಡಿ ಎತ್ತರದ ಕಂಚಿನ ಬಸವೇಶ್ವರ ಪುತ್ಥಳಿ ನಿರ್ಮಿಸಲು ಹಿಂದಿನ ಸರ್ಕಾರ ನೀಡಿದ್ದ 20 ಕೋಟಿಗೆ ಉಳಿದ 5 ಕೋಟಿ ರೂಪಾಯಿ ನೀಡಲಾಗುವುದು. ಕರ್ನಾಟಕ ರಾಜ್ಯ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಡಿ ವಿಕಲಚೇತನರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ವೃಂದ ನೇಮಕಾತಿಗೆ ತಿದ್ದುಪಡಿ ತರಲು ನಿರ್ಧರಿಸಲಾಗಿದೆ ಎಂದರು. ಬಾಲಗಂಗಾಧರನಾಥ ಸ್ವಾಮಿಯವರ ಹುಟ್ಟೂರು ರಾಮನಗರ ಜಿಲ್ಲೆ ಬಿಡದಿ ಬಳಿಯ ಬಾನಂದೂರು ಗ್ರಾಮದಲ್ಲಿ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಕೇಂದ್ರ ನಿರ್ಮಿಸಲು 25 ಕೋಟಿ ರೂಪಾಯಿ ಒದಗಿಸಲು ಸಮ್ಮತಿ ನೀಡಲಾಯಿತು ಎಂದು ತಿಳಿಸಿದರು. ಭೂವಿಜ್ಞಾನಗಳ ಸಚಿವಾಲಯ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ರಾಷ್ಟ್ರೀಯ ಹವಾಮಾನ ಕೇಂದ್ರದ ನಡುವೆ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಹಕಾರ ಕುರಿತ ತಿಳುವಳಿಕೆ ಒಪ್ಪಂದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಎರಡೂ ದೇಶಗಳ ನಡುವೆ ಹವಾಮಾನ, ಭೂಕಂಪ ಮತ್ತು ಸಾಗರ ಸೇವೆಗಳಿಗೆ ಅಗತ್ಯವಿರುವ ಜ್ಞಾನ, ಮಾಹಿತಿ ಮತ್ತು ಕಾರ್ಯಾಚರಣೆ ಸಾಧನಗಳ ವಿನಿಮಯಕ್ಕೆ ಒಪ್ಪಂದ ಅನುವು ಮಾಡಿಕೊಡಲಿದೆ. ಸಾಗರದಲ್ಲಿ ಹವಾಮಾನ ಪರಿವೀಕ್ಷಣಾ ಜಾಲ ನಿಯೋಜನೆ, ವೈಜ್ಞಾನಿಕ ಮತ್ತು ತಾಂತ್ರಿಕ ಮಾಹಿತಿ ವಿನಿಮಯಕ್ಕೂ ಒಪ್ಪಂದ ಸಹಕಾರಿಯಾಗಲಿದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ಕಂಟೈನ್ಮೆಂಟ್ ವಲಯಗಳಲ್ಲಿನ ಅಂಗನವಾಡಿ ಕೇಂದ್ರಗಳನ್ನು ತೆರೆಯುವ ಬಗ್ಗೆ ಇದೇ 31ರೊಳಗೆ ನಿರ್ಧಾರ ತೆಗೆದುಕೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಕೊರೋನಾ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಘೋಷಿಸಲಾಗಿದ್ದ ಲಾಕ್ಡೌನ್ ಅನ್ನು ಸಂಪೂರ್ಣ ತೆರವುಗೊಳಿಸಲಾಗಿದೆ. ಶಾಲಾ ಕಾಲೇಜುಗಳು ಆರಂಭಗೊಂಡಿದ್ದು ಆರ್ಥಿಕ ಚಟುವಟಿಕೆಗಳು ಸಾವಕಾಶವಾಗಿ ಚೇತರಿಸಿಕೊಳ್ಳುತ್ತಿವೆ. ಆದರೆ ಕಂಟೈನ್ಮೆಂಟ್ ವಲಯಗಳಲ್ಲಿನ ಅಂಗನವಾಡಿ ಕೇಂದ್ರಗಳು ಇದುವರೆಗೆ ತೆರೆದಿಲ್ಲ. ಹಾಗಾಗಿ ಇದೇ 31ರೊಳಗೆ ಈ ಕುರಿತು ನಿರ್ಧಾರ ತೆಗೆದುಕೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಕೃಷಿ ಕಾನೂನುಗಳ ಕುರಿತು ಸುಪ್ರೀಂ ಕೋರ್ಟ್ ಹೆಚ್ಚಿಸಿರುವಂತೆ ಮಾತುಕತೆಗಳಿಗೆ ಬಿಜೆಪಿ ಸಹ ಇಚ್ಛಿಸಿದೆ ಎಂದು ಪಕ್ಷದ ರಾಷ್ಟ್ರೀಯ ವಕ್ತಾರ ಸಂಬಿತ್ ಪಾತ್ರ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಅವರು ಯಾವುದೇ ವಿಷಯವನ್ನು ಮಾತುಕತೆ ಮತ್ತು ಚರ್ಚೆಗಳ ಮೂಲಕ ಎಲ್ಲರೂ ಸಮನ್ವಯತೆಯಿಂದ ಬಗೆಹರಿಸಿಕೊಳ್ಳುವುದು ಬಿಜೆಪಿ ಉದ್ದೇಶವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ರೈತರು, ಬಡವರು ಮತ್ತು ಶೋಷಿತರ ಕಲ್ಯಾಣಕ್ಕೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಎಂದರು. और पूरे विश्व में हिंदुस्तान के नाम का चमक हो, यही भारतीय जनता पार्टी चाहती है. नरेंद्र मोदी जी भारत के मुख्य सेवक के रूप में आए हैं. जब से वो भारत के प्रधानमंत्री बने हैं तब से नरेंद्र मोदी जी का केवल एक ही उद्देश्य रहा है, और वो उद्देश्य है किसानों का उत्थान, गरीबों का उत्थान, शोषित मजलूमों का उत्थान, वंचित दलितों का उत्थान, मजदूरों का उत्थान. किस प्रकार 70 वर्षों से किसानों को जो अधिकारों से वंचित रखा गया था, वह अधिकार किसान तक कैसे पहुंचे, किसान की आय दुगुनी कैसी हो, हर खेत तक पानी कैसे पहुंचे, हर बूंद पानी पर उपज ज्यादा कैसे हो, इन सब विषयों को लेकर नरेंद्र मोदी जी ने दिन रात काम किया है. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಬೆಳೆ ವಿಮಾ ಯೋಜನೆಯಾದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಇಂದಿಗೆ 5 ವರ್ಷ ತುಂಬಿದೆ. 2016ರ ಜನವರಿ 13ರಂದು ಆರಂಭವಾದ ಈ ಯೋಜನೆಯ ಮೂಲಕ ರೈತರಿಗೆ ಈವರೆಗೆ 90,000 ಕೋಟಿ ರೂಪಾಯಿ ಮೊತ್ತದ ವಿಮೆಯನ್ನು ಇತ್ಯರ್ಥಗೊಳಿಸಲಾಗಿದೆ. ರೈತರ ಬೆಳೆಗಳ ನಷ್ಟಕ್ಕೆ ಸೂಕ್ತ ಏಕರೂಪ ಪರಿಹಾರ ನೀಡುವುದು ಯೋಜನೆಯ ಉದ್ದೇಶವಾಗಿದೆ. ಯೋಜನೆಯ ಜಾರಿಯಿಂದ ಸರಾಸರಿ ವಿಮೆಯ ಮೊತ್ತ 1 ಹೆಕ್ಟೇರ್ಗೆ 15,100 ರೂಪಾಯಿಯಿಂದ 40,700 ರೂಪಾಯಿಗೆ ಏರಿಕೆಯಾಗಿದೆ ಎಂದು ಕೃಷಿ ಸಚಿವಾಲಯ ತಿಳಿಸಿದೆ. ಪರಿಹಾರ ಕುರಿತು ಅಂತರ್ಜಾಲ ಹಾಗೂ ಬೆಳೆ ವಿಮೆ ಮೊಬೈಲ್ ಆ್ಯಪ್ ಮೂಲಕ 72 ಗಂಟೆಯೊಳಗೆ ಕೃಷಿ ಅಧಿಕಾರಿಗಳಿಗೆ ತಿಳಿಸಬಹುದಾಗಿದೆ. 5.5 ಕೋಟಿ ರೈತರು ಯೋಜನೆಯಡಿ ಫಲಾನುಭವಿಗಳಾಗಿದ್ದಾರೆ. ಕೊರೋನಾ ಸಮಯದಲ್ಲಿ ಸಹ 70 ಲಕ್ಷ ರೈತರಿಗೆ 8,741 ಕೋಟಿ ರೂಪಾಯಿ ಒದಗಿಸಲಾಗಿದೆ.
ಯೋಜನೆಗೆ 5 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಂದೇಶದಲ್ಲಿ ಯೋಜನೆಯಿಂದ ಕೋಟ್ಯಾಂತರ ರೈತರಿಗೆ ಪ್ರಯೋಜನವಾಗಿದೆ. ಯೋಜನೆಯ ವ್ಯಾಪ್ತಿ ವರ್ಷದಿಂದ ವರ್ಷಕ್ಕೆ ವಿಸ್ತಾರವಾಗುತ್ತಿದೆ. ಶ್ರಮಜೀವಿ ರೈತರಿಗೆ ಭದ್ರತೆ ಒದಗಿಸಲು ಪ್ರಮುಖ ಉಪಕ್ರಮ ಇದಾಗಿದೆ ಎಂದು ಹೇಳಿದ್ದಾರೆ. ಕೋವಿಡ್ ಸಾಂಕ್ರಾಮಿಕ ವೇಳೆಯೂ ಕೃಷಿ ವಲಯ ದೇಶದ ಆರ್ಥಿಕತೆಗೆ ಮಹತ್ವದ ಕೊಡುಗೆ ನೀಡಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಇಂದು 5 ವರ್ಷ ತುಂಬಿದ ಸಂದರ್ಭದಲ್ಲಿ ಅವರು, ಈ ಯೋಜನೆಯು ಕೇಂದ್ರ ಹಾಗೂ ರಾಜ್ಯಗಳ ಸಹಯೋಗದೊಂದಿಗೆ ಯಶಸ್ವಿಯಾಗಿ ಜಾರಿಯಾಗುತ್ತಿದೆ. ಇದಕ್ಕೆ ಬ್ಯಾಂಕುಗಳು ಮತ್ತು ವಿಮಾ ಕಂಪನಿಗಳು ಸಹಕರಿಸಿವೆ. ಬೆಳೆ ವಿಮೆಯ ಮಾಹಿತಿ ಎಲ್ಲ ರೈತರು ತಿಳಿಯಲು ಕ್ರಾಪ್ ಇನ್ಶೂರೆನ್ಸ್ ಆಪ್ ಅನಾವರಣಗೊಳಿಸಲಾಗಿದೆ. ಬೆಳೆಗಳ ಸಮೀಕ್ಷೆಗೆ ಉಪಗ್ರಹ ಬಳಕೆಗಾಗಿ ರಾಜ್ಯಗಳೊಂದಿಗೆ ಕೇಂದ್ರ ಸರ್ಕಾರ ಚರ್ಚಿಸಿದೆ ಎಂದರು. ಭಾರತ ಸದ್ಯ ಆಹಾರ ಸ್ವಾವಲಂಬನೆ ಸಾಧಿಸಿದೆ. ರೈತರು ಮತ್ತು ಕೃಷಿ ವಿಜ್ಞಾನಿಗಳ ಪರಿಶ್ರಮದಿಂದ ಇದು ಸಾಧ್ಯವಾಗಿದೆ. ದೇಶದಲ್ಲಿ ಕೃಷಿ ಉತ್ಪಾದನೆ ತೃಪ್ತಿಕರವಾಗಿದ್ದರೂ ಇದರ ಸಂಸ್ಕರಣೆಗೆ ಹೆಚ್ಚು ಗಮನ ಅಗತ್ಯವಾಗಿದೆ. ಸರ್ಕಾರ ಕೃಷಿ ವಲಯದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಏರಿಕೆ, ವಿಮಾ ಯೋಜನೆ ಮತ್ತಿತರ ಮಹತ್ವದ ಯೋಜನೆಗಳನ್ನು ರೂಪಿಸಿದೆ. ಆದರೂ ಪ್ರಾಕೃತಿಕ ಪರಿಣಾಮಗಳಿಂದ ಬೆಳೆಗಳು ಹಾನಿಗೊಳಗಾಗುತ್ತಿವೆ. ಈ ನಿಟ್ಟಿನಲ್ಲಿ ರೈತರಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನೆರವಿಗೆ ಬಂದಿದೆ. ಪ್ರತಿ ವರ್ಷ 5 ಕೋಟಿ ರೈತರು ವಿಮಾ ಯೋಜನೆ ವ್ಯಾಪ್ತಿಗೆ ಒಳಪಡುತ್ತಿದ್ದಾರೆ ಎಂದರು. तभी संभव हो पाएगा जब हमारी कोशिश हो कि देश का हर किसान इस योजना के कवर में आ पाए. अभी भी कई बार जब फसल का नुकसान हो जाता है, हम जैसे लोग क्षेत्र में जाते हैं तो उस समय किसान बोलता है कि हमको भी मुआवजा मिलना चाहिए, लेकिन वह किसान बीमित होता ही नहीं, तो उसको मुआवजा नहीं मिल पाता. जब पड़ोस के व्यक्ति को मिल जाता है तो उसको बड़ा दुख भी होता है, लेकिन वो जागरूकता की कमी के कारण बीमित होने की जो उसकी ललक होनी चाहिए उस दिशा में आगे नहीं बढ़ पाता. यद्यपि कंपनियों को यह कहा गया है कि कुछ अंश वो जागरूकता अभियान के लिए, प्रचार के लिए निर्धारित करें. ಯಾವುದೇ ರಾಜ್ಯದಲ್ಲಿ ಅಥವಾ ಭಾಗದಲ್ಲಿ ಆಕಾಶವಾಣಿಯ ಯಾವುದೇ ಕೇಂದ್ರವನ್ನು ಮುಚ್ಚುವುದಿಲ್ಲ ಎಂದು ಪ್ರಸಾರ ಭಾರತಿ ಸ್ಪಷ್ಟಪಡಿಸಿದೆ. ದೇಶಾದ್ಯಂತ ಕೆಲ ಮಾಧ್ಯಮಗಳು ಆಕಾಶವಾಣಿ ಕೇಂದ್ರಗಳನ್ನು ಮುಚ್ಚುವುದಾಗಿ ಮಾಡಿರುವ ಸುಳ್ಳು ವರದಿಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ಪ್ರಸಾರ ಭಾರತಿ ಈ ವರದಿಗಳು ಆಧಾರರಹಿತವಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಯಾವುದೇ ಆಕಾಶವಾಣಿ ಕೇಂದ್ರವನ್ನು ಕೆಳದರ್ಜೆಗೆ ಇಳಿಸುವುದಿಲ್ಲ. ಕೇಂದ್ರಗಳು ಸ್ಥಳೀಯ ಭಾಷೆ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ವೈವಿಧ್ಯ ಕಾರ್ಯಕ್ರಮಗಳನ್ನು ರೂಪಿಸಿ ಪ್ರಸಾರ ಮಾಡುವುದನ್ನು ಮುಂದುವರಿಸಲಿವೆ ಎಂದು ಪ್ರಸಾರ ಭಾರತಿ ಹೇಳಿದೆ. ಆಕಾಶವಾಣಿ ಜಾಲ ಬಲಪಡಿಸುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುತ್ತಿರುವುದಾಗಿ ಪ್ರಸಾರ ಭಾರತಿ ತಿಳಿಸಿದೆ. ವಿಶ್ವದಾದ್ಯಂತ ವ್ಯಾಪಿಸಿರುವ ಭಯೋತ್ಪಾದನೆ ವಿರುದ್ಧ ಹೋರಾಡಲು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ವಿಶ್ವಸಂಸ್ಥೆ ಭದ್ರತಾ ಸಮಿತಿ ಎದುರು 8 ಸೂತ್ರಗಳ ಕಾರ್ಯಯೋಜನೆಯನ್ನು ಪ್ರಸ್ತಾಪಿಸಿದ್ದಾರೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಬೆದರಿಕೆಯಾಗಿರುವ ಭಯೋತ್ಪಾದನೆ ಚಟುವಟಿಕೆಗಳನ್ನು ನಿಗ್ರಹಿಸುವ ಕುರಿತು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಮುಕ್ತ ಸಂವಾದದಲ್ಲಿ ಎಸ್ ಜೈಶಂಕರ್ ಭಯೋತ್ಪಾದನೆ ವಿರುದ್ಧ ಹೋರಾಡಲು ಜಾಗತಿಕವಾಗಿ ಯಾವ ರೀತಿಯಲ್ಲಿ ಒಗ್ಗಟ್ಟು ತೋರಬೇಕೆಂಬುದನ್ನು ಪ್ರಸ್ತಾಪಿಸಿದ್ದಾರೆ. ಕೊರೋನಾ ಸಾಂಕ್ರಾಮಿಕ ರೋಗದಿಂದಾಗಿ ಜಾಗತಿಕ ಆರ್ಥಿಕ ಅಸ್ಥಿರತೆ ಉಂಟಾಗಿದೆ. ಇದರ ನಡುವೆ ಭಯೋತ್ಪಾದನೆ ಚಟುವಟಿಕೆಗಳು ಮತ್ತಷ್ಟು ಪರಿಣಾಮ ಬೀರುತ್ತಿವೆ. ಈ ನಿಟ್ಟಿನಲ್ಲಿ ವಿಶ್ವ ಸಮುದಾಯ ಒಂದಾಗಿ ಈ ಸವಾಲನ್ನು ಎದುರಿಸಬೇಕಾಗಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಭಯೋತ್ಪಾದನೆ ನಿಗ್ರಹ ವಿಚಾರದಲ್ಲಿ ಭಾರತ ಸದಾ ಮುಂದಿದೆ ಎಂದು ತಿಳಿಸಿದ ಅವರು, ಇಡೀ ವಿಶ್ವ ಪ್ರಾಮಾಣಿಕವಾಗಿ ಒಂದೇ ಧ್ಯೇಯದೊಂದಿಗೆ ಕೈ ಜೋಡಿಸಿದಾಗ ಮಾತ್ರ ಭಯೋತ್ಪಾದನೆ ಚಟುವಟಿಕೆಗಳನ್ನು ತಡೆಯಬಹುದು. ಈ ವಿಚಾರದಲ್ಲಿ ಇಬ್ಬಗೆಯ ಧೋರಣೆ ಹೊಂದಿರಬಾರದು. ಅಲ್ಲದೆ ಭಯೋತ್ಪಾದನೆಗೆ ಹರಿದು ಬರುವ ಹಣಕಾಸಿನ ಎಲ್ಲ ಮೂಲವನ್ನು ತಡೆಯುವುದು ಮುಖ್ಯವಾಗಿದೆ ಎಂದು ಜೈಶಂಕರ್ ಹೇಳಿದ್ದಾರೆ. ಭಾರತದ ರಕ್ಷಣಾ ಕಾರ್ಯದರ್ಶಿ ಡಾಕ್ಟರ್ ಅಜಯ್ ಕುಮಾರ್ ಹಾಗೂ ವಿಯೆಟ್ನಾಂನ ರಕ್ಷಣಾ ಕಾರ್ಯದರ್ಶಿ ಸರ್ ಲೆಫ್ಟಿನೆಂಟ್ ಜನರಲ್ ನ್ಯೂಯೆ ಚಿವಿನ್ ಅವರು ನಿನ್ನೆ ನಡೆದ 13ನೇ ಭಾರತ ವಿಯೆಟ್ನಾಂ ರಕ್ಷಣಾ ಭದ್ರತೆ ಮಾತುಕತೆಯ ಜಂಟಿ ಅಧ್ಯಕ್ಷತೆ ವಹಿಸಿದ್ದರು. ಉಭಯ ನಾಯಕರ ನಡುವಿನ ಈ ಸಂವಾದದಲ್ಲಿ ಪ್ರಸ್ತುತ 2 ದೇಶಗಳ ನಡುವಿನ ರಕ್ಷಣಾ ಸಹಕಾರ ಕುರಿತು ಮೆಚ್ಚುಗೆ ವ್ಯಕ್ತವಾಯಿತು. ಇತ್ತೀಚೆಗೆ ನಡೆದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ವಿಯೆಟ್ನಾಂ ಪ್ರಧಾನಿ ನ್ಯೂಯೆನ್ ಜುವಾನ್ ಫುಕ್ ನಡುವಿನ ವರ್ಚುವಲ್ ಶೃಂಗಸಭೆಯಲ್ಲಿ ನಡೆದ ಮಾತುಕತೆ ಕುರಿತು ಪ್ರಸ್ತಾಪಿಸಿ
ತಮ್ಮದೇ ಆದ ಚಿಂತನೆಗಳನ್ನು ಹಂಚಿಕೊಂಡರು. ಮುಂಬರುವ ದಿನಗಳಲ್ಲಿ ಎರಡೂ ದೇಶಗಳ ನಡುವೆ ರಕ್ಷಣಾ ಸಹಕಾರ ಮುಂದುವರಿಯುವುದರ ಕುರಿತು ಡಾಕ್ಟರ್ ಅಜಯ್ ಕುಮಾರ್ ಮತ್ತು ನ್ಯೂಯನ್ ಚಿವಿನ್ ಸುದೀರ್ಘವಾಗಿ ಚರ್ಚಿಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಹರ್ದೀಪ್ ಸಿಂಗ್ ಪುರಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಸದೀಯ ಸಲಹಾ ಸಮಿತಿಯ ಸಭೆಯಲ್ಲಿ 2021ರಿಂದ 26ರವರೆಗಿನ ಅವಧಿಯ ಹೊಸ ವಿದೇಶಾಂಗ ವಾಣಿಜ್ಯ ನೀತಿಯನ್ನು ಜಾರಿಗೆ ತರಲು ನಿರ್ಧರಿಸಲಾಗಿದೆ. 2021 ಏಪ್ರಿಲ್ 1ರಿಂದ ಜಾರಿಗೆ ಬರಲಿರುವ 5 ವರ್ಷದ ಈ ನೀತಿಯು ಅಂತಾರಾಷ್ಟ್ರೀಯ ವಾಣಿಜ್ಯ ವಲಯದಲ್ಲಿ ಭಾರತ ಪ್ರಮುಖ ಸ್ಥಾನವನ್ನು ಹೊಂದುವ ಗುರಿ ಹೊಂದಿದೆ. ಭಾರತ 5 ಟ್ರಿಲಿಯನ್ ಆರ್ಥಿಕತೆ ಸಾಧಿಸುವ ಗುರಿಗೆ ಪೂರಕವಾಗಿ ಸರಕು ಮತ್ತು ಸೇವೆಗಳ ರಫ್ತು ವೃದ್ಧಿಸುವ ಅಂಶವನ್ನು ಈ ನೀತಿ ಒಳಗೊಂಡಿದೆ. 2015ರಿಂದ 20ರವರೆಗಿನ ನೀತಿ 2015ರ ಏಪ್ರಿಲ್ 1ರಂದು ಜಾರಿಗೆ ಬಂದಿತ್ತು. ಕೋವಿಡ್ ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಇದನ್ನು 2021ರ ಮಾರ್ಚ್ 31ರವರೆಗೆ 1 ವರ್ಷ ವಿಸ್ತರಿಸಲಾಗಿತ್ತು. ಮೊದಲ ಹಂತದಲ್ಲಿ ರಾಜ್ಯದ 8 ಜಿಲ್ಲೆಗಳಲ್ಲಿ ಇದೇ 16ರಂದು ಕೋವಿಶೀಲ್ಡ್ ಲಸಿಕೆ ವಿತರಿಸಲು ತೀರ್ಮಾನಿಸಿರುವ ಹಿನ್ನೆಲೆಯಲ್ಲಿ ಬೆಳಗಾವಿಗೆ ಇಂದು ಮುಂಜಾನೆ ಲಸಿಕೆ ತಲುಪಿದ್ದು ಶೀತಾಗಾರದಲ್ಲಿ ಇರಿಸಲಾಗಿದೆ. ಈ ವೇಳೆ ಬೆಳಗಾವಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್, ಆರೋಗ್ಯಾಧಿಕಾರಿ ಡಾಕ್ಟರ್ ಶಶಿಕಾಂತ ಮುನ್ಯಾಳ, ಕೋವಿಡ್ ಅನುಷ್ಠಾನಾಧಿಕಾರಿ ಈಶ್ವರ ಗಡಾದ ಹಾಜರಿದ್ದರು. ಒಟ್ಟು 13 ಬಾಕ್ಸ್ಗಳಲ್ಲಿ 1,40,000 ಲಸಿಕೆಗಳನ್ನು ಜಿಲ್ಲೆಯ ಟೆಳಕವಾಡಿಯ ವ್ಯಾಕ್ಸಿನ್ ಕೇಂದ್ರದಲ್ಲಿ ಸಂಗ್ರಹಿಸಿಡಲಾಗಿದೆ. ಮಾಡ್ತಿದ್ದಂಗೆ ಒಳಗೆ ಹೋಗ್ಬೇಕಾ ಸ್ವಲ್ಪ ಸೈಡ್ ಸರ್ ಅಲ್ಲಿ ಒಳಗೆ ಹೋಗ್ಬೇಕು ಸರ್ ಮಾಡ್ಬಿಡ್ರಿ ಒಂದೇ ಒಂದು ಬಳಿಕ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ 8 ಜಿಲ್ಲೆಯ 12 ಕೇಂದ್ರಗಳಲ್ಲಿ ಲಸಿಕೆಗಾಗಿ ಸಿದ್ಧತೆಗಳನ್ನು ಮಾಡಲಾಗಿದೆ. 16ರಂದು ಲಸಿಕೆ ನೀಡುವ ಪ್ರಕ್ರಿಯೆ ಪ್ರಾರಂಭವಾಗಲಿದ್ದು 37,000 ಜನರು ಲಸಿಕೆ ಪಡೆಯಲು ನೋಂದಾಯಿಸಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು. ನಿಗದಿಪಡಿಸಲಾಗಿದೆ. ನಾವು ಮೊದಲಿಗೆ ಬೆಳಗಾವಿ ಜಿಲ್ಲೆಯಲ್ಲಿ 12 ಕೇಂದ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ನಮಗೆಲ್ಲ ಗೊತ್ತಿದೆ, ಈಗಾಗಲೇ ನಾವು ಡ್ರೈ ರನ್ ಎಲ್ಲ ಮಾಡಿದ್ದೀವಿ. ಡ್ರೈ ರನ್ ಮಾಡಿ ಎಲ್ಲ ತರಬೇತಿ ಕೊಟ್ಟು ಸಿದ್ಧತೆಗಳನ್ನೆಲ್ಲ ನಾವು ಈಗಾಗಲೇ 2 ಸಾರಿ ಮಾಡಿದ್ದೀವಿ. ಸೊ 16ನೇ ತಾರೀಕಿನಿಂದ ಈ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ಅದು 12 ಕೇಂದ್ರಗಳಲ್ಲಿ ಪ್ರಾರಂಭ ಆಗ್ತದೆ. ಮತ್ತು ನಾವು ಎಡಿಷನ್ ಮಾಡ್ಕೊಂಡ್ವಿ, ಅಂದರೆ ಯಾರು ಬಿಟ್ಟು ಹೋದವರು ಮತ್ತು ಸ್ಟಾಫು, ಡ್ರೈವರ್ಸು, ಏನು ಹೆಲ್ತ್ ವರ್ಕರ್ಸ್ಗೆ ಏನು ಇರ್ತಾರೋ ಅವ್ರನ್ನೂ ಕೂಡ ಇನ್ಕ್ಲೂಡ್ ಮಾಡಿದ್ವಿ. ಸೊ ಸ್ಟೂಡೆಂಟ್ಸ್ ಕೂಡ ಇನ್ಕ್ಲೂಡ್ ಮಾಡಿದ್ವಿ. ಅದಕ್ಕಿಂತ 37,000 ಆಯಿತು. ಸೊ ಎಲ್ಲ ಜಿಲ್ಲೆಗಳಿಗೆ ಸೇರಿ ಬಂದಿದೆ. ಮೊದಲ ಹಂತದಲ್ಲಿ ಇದು ಕಂಟಿನ್ಯೂಸ್ ಪ್ರೋಸೆಸ್. ಅಂದರೆ ಈಗ 176 ಗೌರ್ಮೆಂಟಲ್ಲಿ ಇದೆ. ನಾವು ಪ್ರೈವೇಟಲ್ಲಿನೂ ಕೂಡ, ಫಾರ್ ಎಕ್ಸಾಂಪಲ್ ದೋಸ್ ಹಾಸ್ಪಿಟಲ್ಸ್ ವಿ ಹ್ಯಾವ್ ಗಾಟ್ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಲೈಕ್ ಖೇಲಿ ಮತ್ತು ಲೇಕ್ ವ್ಯೂ, ವೇಣುಗ್ರಾಮ್, ಅವ್ರಿಗೂ ಕೂಡ ಅಲ್ಲಿ ಅವ್ರ ಹಾಸ್ಪಿಟಲಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಬಳ್ಳಾರಿ ಜಿಲ್ಲೆಯನ್ನು ಏಕಾಏಕಿ ಹಾಗೂ ಅವೈಜ್ಞಾನಿಕವಾಗಿ ವಿಭಜನೆ ಮಾಡಲು ಮುಂದಾಗಿರುವ ಸರ್ಕಾರದ ಧೋರಣೆಯನ್ನು ಅಖಂಡ ಬಳ್ಳಾರಿ ಜಿಲ್ಲಾ ಹೋರಾಟ ಸಮಿತಿ ತೀವ್ರವಾಗಿ ವಿರೋಧಿಸಿದೆ. ಸಮಿತಿಯ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿರುವ ಸಂಸದ ಎಲ್ ಹನುಮಂತಯ್ಯ ಅವರು ಯಾವುದೇ ಕಾರಣಕ್ಕೂ ಬಳ್ಳಾರಿ ಜಿಲ್ಲೆಯನ್ನು ವಿಭಜನೆ ಮಾಡಬಾರದು, ಕೇವಲ ರಾಜಕೀಯ ಒತ್ತಡಕ್ಕೆ ಮಣಿದು ವಿಭಜನೆ ಮಾಡಿದರೆ ಜಿಲ್ಲೆಯಲ್ಲಿ ಆರ್ಥಿಕ ಅಸಮತೋಲನ ಉಂಟಾಗಲಿದೆ. ಜಿಲ್ಲೆಯ ಬಹುತೇಕ ಶಾಸಕರು ವಿಭಜನೆ ವಿರುದ್ಧವಾಗಿದ್ದಾರೆ ಎಂದರು. ಆರ್ಥಿಕ ಬೆಳವಣಿಗೆಯ ಸಮತೋಲನವನ್ನು ಕೂಡ ಕಾಪಾಡಿಕೊಳ್ಳುವುದು, ಅದು ಮೈನಿಂಗ್ನಿಂದ ಬರ್ತಕ್ಕಂಥ ಹಣವನ್ನ ಎಲ್ಲ ತಾಲೂಕುಗಳಿಗೆ ಅದರ ಅಭಿವೃದ್ಧಿಯ ಕಾರಣಕ್ಕಾಗಿ ಬಳಸ್ತಕ್ಕಂಥದ್ದು ಜಿಲ್ಲೆ ವಿಭಜನೆ ಆದ್ಮೇಲೆ ಸಾಧ್ಯ ಆಗೋದಿಲ್ಲ. ಯಾವುದೇ ಸಂದರ್ಭದಲ್ಲಿ ತುರ್ತು ಅಂದ್ರೆ ತನಗೆ ಯಾವುದೋ ರಾಜಕೀಯ ಅನುಕೂಲವಾಗ್ತದೆ ಅನ್ನುವ ಒಂದೇ ಒಂದು ಕಾರಣದಿಂದ ಇಂಥ ತೀರ್ಮಾನವನ್ನ ಕೈಗೊಳ್ಳಬಾರದು ಅಂತ ಹೇಳಿ ನಾವೆಲ್ಲರೂ ಒಕ್ಕೊರಲಿನಿಂದ ಒತ್ತಾಯ ಮಾಡ್ತೇವೆ. ಬಳ್ಳಾರಿ ಜಿಲ್ಲೆ ಇತಿಹಾಸವೇ. ಮಾಜಿ ಸಂಸದ ವಿಎಸ್ ಉಗ್ರಪ್ಪ, ಬಳ್ಳಾರಿ ಜಿಲ್ಲೆಯನ್ನು ವಿಭಜನೆ ಮಾಡುವ ನಿರ್ಧಾರ ಸಂವಿಧಾನದ 371 ಜಿ ಕಲಂ ವಿರುದ್ಧವಾಗಿದೆ. ಅಭಿವೃದ್ಧಿ ನೆಪದಲ್ಲಿ ವಿಭಜನೆ ಮಾಡುವುದು ಸರಿಯಲ್ಲ. ಜಿಲ್ಲೆಗೆ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆಯಿದ್ದು ಯಾವುದೇ ರೀತಿಯ ಅಧ್ಯಯನ ನಡೆಸದೆ ವಿಭಜಿಸಲು ಮುಂದಾಗಿರುವುದು ಜನರ ಆಶಯಕ್ಕೆ ವಿರುದ್ಧವಾಗಿದೆ ಎಂದು ಹೇಳಿದರು.
ಇರುವಂತ ಆಂಧ್ರಾಗ ಹೋಗ್ಬೇಕು ಅಥವಾ ಕರ್ನಾಟಕಕ್ಕೆ ಹೋಗಬೇಕು ಅಂತೇಳಿ ಆ ಭಾಗದ ಜನ ಮತದಾನದ ಮೂಲಕ ತೀರ್ಮಾನ ಮಾಡಿ ಕರ್ನಾಟಕದಲ್ಲಿ ಉಳಿಯಬೇಕು ಅಂತೇಳಿ ಯಾವುದಾದ್ರೂ ಒಂದು ಜಿಲ್ಲೆ ಜನರ ತೀರ್ಪಿನ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಬಳ್ಳಾರಿ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಈ ಜಿಲ್ಲೆಗೆ ಕೃಷ್ಣದೇವರಾಯರ ಕಾಲದಿಂದ ಹಿಡಿದು ಅಷ್ಟಾಕೆ ರಾಮಾಯಣದ ಕಾಲದಿಂದ ಹಿಡಿದು ತನ್ನದೇ ಆಗಿರತಕ್ಕಂಥ ಐತಿಹಾಸಿಕವಾದಂತ ಹಿನ್ನೆಲೆ ಇರತಕ್ಕಂಥ ಜಿಲ್ಲೆ. ಹೊಸ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಆಚರಣೆಗೆ ದೇಶದೆಲ್ಲೆಡೆ ಸಂಭ್ರಮದ ಸಿದ್ಧತೆ ನಡೆಯುತ್ತಿದೆ. ಕೃಷಿಕರು ಭೂಮಿ ತಾಯಿಗೆ ಕೃತಜ್ಞತೆ ಸಲ್ಲಿಸಿ ಬೆಳೆಗಳನ್ನು ಪೂಜಿಸುವ ಸುಗ್ಗಿ ಹಬ್ಬ ಸಂಕ್ರಾಂತಿ. ಹಬ್ಬದ ಅಂಗವಾಗಿ ಮಾರುಕಟ್ಟೆಗಳಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಎಳ್ಳು, ಬೆಲ್ಲ, ಕಬ್ಬು, ಬಾಳೆಹಣ್ಣು, ಹೂವು ಖರೀದಿಯಲ್ಲಿ ಜನರು ನಿರತರಾಗಿದ್ದಾರೆ. ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುವ ಸಂದರ್ಭವಾದ ಉತ್ತರಾಯಣ ಪುಣ್ಯಕಾಲವನ್ನು ಭಾರತ ಹಾಗೂ ನೇಪಾಳದಲ್ಲಿ ಸಡಗರದಿಂದ ಆಚರಿಸಲಾಗುತ್ತದೆ. ದೇಶದ ವಿವಿಧ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಈ ಹಬ್ಬದ ಆಚರಣೆ ರೂಢಿಯಲ್ಲಿದೆ. ಅಸ್ಸಾಂನಲ್ಲಿ ಮಾಘಬಿಹು, ಪಂಜಾಬ್ನಲ್ಲಿ ಮಾಘಿ ಲೋಹಿರಿ, ಮಧ್ಯ ಭಾರತದಲ್ಲಿ ಸುಕ್ರತ್, ತಮಿಳುನಾಡಿನಲ್ಲಿ ಪೊಂಗಲ್, ಉತ್ತರಾಖಂಡ್ನಲ್ಲಿ ಗುಗುಟಿ ಎಂದು ಕರೆದರೆ ಕರ್ನಾಟಕ, ಒಡಿಶಾ, ಮಹಾರಾಷ್ಟ್ರ, ಗೋವಾ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶಗಳಲ್ಲಿ ಮಕರ ಸಂಕ್ರಾಂತಿ ಎಂಬ ಹೆಸರಿನಿಂದ ಹಬ್ಬ ಆಚರಿಸಲಾಗುತ್ತದೆ. ಜನರು ಹೊಸ ಬಟ್ಟೆ ತೊಟ್ಟು ತಳಿರು ತೋರಣ ರಂಗವಲ್ಲಿಗಳಿಂದ ಮನೆಗಳನ್ನು ಅಲಂಕರಿಸಿ ಪೊಂಗಲ್ ತಯಾರಿಸಿ ಹಬ್ಬ ಆಚರಿಸುತ್ತಾರೆ. ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಹಂಚಿ ಶುಭ ಹಾರೈಸುವ ಸಂಪ್ರದಾಯ ರೂಢಿಯಲ್ಲಿದೆ. ಹಳ್ಳಿಗಳಲ್ಲಿ ತಮ್ಮ ರಾಸುಗಳಿಗೆ ಅಲಂಕಾರ ಮಾಡಿ ಕಿಚ್ಚು ಹಾಯಿಸುವ ಸಂಭ್ರಮ ಸಾಮಾನ್ಯ. ಇನ್ನು ಕೆಲವೆಡೆ ಹೆಣ್ಣು ಮಕ್ಕಳು ಜೋಕಾಲಿ ಆಡುವ ಸಂಪ್ರದಾಯವನ್ನು ಕಾಣಬಹುದು. ದೇವಾಲಯಗಳಲ್ಲಿ ಹಬ್ಬದ ಅಂಗವಾಗಿ ವಿಶೇಷ ಅಲಂಕಾರ, ಪೂಜೆ ನೆರವೇರಿಸಲಾಗುತ್ತದೆ. ಮಕರ ಸಂಕ್ರಾಂತಿ ಅಂಗವಾಗಿ ರಾಷ್ಟ್ರಪತಿ ಸೇರಿದಂತೆ ವಿವಿಧ ಗಣ್ಯರು ದೇಶದ ಜನತೆಗೆ ಶುಭ ಹಾರೈಸಿದ್ದಾರೆ. रेवड़ी और मूंगफली चढ़ाने का रिवाज होता है. राष्ट्रपति रामनाथ कोविंद अपने संदेश में उन्होंने लोहड़ी, मकर संक्रांति, पोंगल. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ಲೋಹರಿ, ಮಕರ ಸಂಕ್ರಾಂತಿ, ಪೊಂಗಲ್, ಉತ್ತರಾಯಣ ಮತ್ತು ಪೌಷ್ ಪರ್ವದ ಅಂಗವಾಗಿ ದೇಶದ ಜನತೆಗೆ ಶುಭಾಶಯಗಳು. ಈ ಹಬ್ಬಗಳು ಸಮಾಜದಲ್ಲಿ ಪ್ರೀತಿ, ವಾತ್ಸಲ್ಯ ಮತ್ತು ಸಾಮರಸ್ಯದ ಬಂಧನವನ್ನು ಬಲಪಡಿಸಲಿ ಹಾಗೂ ದೇಶದಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ಹೆಚ್ಚಿಸಲಿ ಎಂದು ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಲೋಹರಿ ಹಬ್ಬದ ಅಂಗವಾಗಿ ಜನತೆಗೆ ಶುಭಾಶಯಗಳು. ಈ ಪವಿತ್ರ ಹಬ್ಬವು ದೇಶದ ಎಲ್ಲರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಪರೀಕ್ಷಾ ಸಾಮರ್ಥ್ಯದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸಲಾಗಿದೆ. ಇದುವರೆಗೆ 18,34,89,114 ಮಾದರಿಗಳ ಪರೀಕ್ಷೆ ನಡೆಸಲಾಗಿದ್ದು, ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ಪ್ರಯೋಗಾಲಯಗಳು ಸೇರಿದಂತೆ ನಿನ್ನೆ ಒಂದೇ ದಿನ 8,36,227 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ICMR ತಿಳಿಸಿದೆ. ವಿಶ್ವ ಆರೋಗ್ಯ ಸಂಸ್ಥೆ WHO ವಿಶೇಷ ತಜ್ಞರ ತಂಡ ನಾಳೆ ಚೈನಾದ ವುಹಾನ್ ನಗರಕ್ಕೆ ಭೇಟಿ ನೀಡಲಿದ್ದು, ಕೊರೋನಾ ವೈರಸ್ ಸೋಂಕಿನ ಮೂಲವನ್ನು ಪತ್ತೆ ಹಚ್ಚಲಿದೆ. 2019ರ ಡಿಸೆಂಬರ್ ತಿಂಗಳಿನಲ್ಲಿ ಚೈನಾದ ವುಹಾನ್ ನಗರದಲ್ಲಿ ಮೊದಲ ಕೊರೋನಾ ವೈರಸ್ ಸೋಂಕು ಪತ್ತೆಯಾಗಿತ್ತು. ಈ ಸೋಂಕಿನ ಲಕ್ಷಣ ಮತ್ತು ವಾಸ್ತವತೆಯನ್ನು ತಿಳಿದುಕೊಳ್ಳಲು ವಿಶ್ವ ಆರೋಗ್ಯ ಸಂಸ್ಥೆಯ ತಜ್ಞರು ನಾಳೆ ಸಿಂಗಾಪುರದಿಂದ ವುಹಾನ್ಗೆ ತೆರಳಿ ಕೂಲಂಕಷವಾಗಿ ತನಿಖೆ ಕೈಗೊಳ್ಳಲಿದೆ. WHO ಮುಖ್ಯಸ್ಥ ಟೆಡ್ರೋಸ್ ಅಧಾನೋಮ್ ಗೆಬ್ರೆಯೆಸಸ್ ಕೊರೋನಾ ಸೋಂಕಿನ ಮೂಲವನ್ನು ಪತ್ತೆ ಹಚ್ಚಲು ಸಂಸ್ಥೆಯ ತಜ್ಞರು ಚೈನಾಕ್ಕೆ ಭೇಟಿ ನೀಡಲಿದ್ದಾರೆ. ಜನಸಮುದಾಯದ ಮೇಲೆ ಈ ಸೋಂಕು ಹೇಗೆ ಪ್ರವೇಶ ಪಡೆಯಿತು ಎಂಬುದನ್ನು ತಜ್ಞರು ಪತ್ತೆ ಹಚ್ಚಲಿದ್ದಾರೆ. ಈ ನಿಟ್ಟಿನಲ್ಲಿ ಚೈನಾದೊಂದಿಗೆ ಕಾರ್ಯನಿರ್ವಹಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ.
जानकारियों को साझा करने में कुछ समय लिया, जिसमें खास तौर पे ह्यूमन टू ह्यूमन ट्रांसमिशन के बारे में जो जानकारी थी। हालांकि चीन इस प्रकार के ಡೊನಾಲ್ಡ್ ಟ್ರಂಪ್ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಪದಚ್ಯುತಿಗೊಳಿಸಲು ಸಂವಿಧಾನದ 25ನೇ ತಿದ್ದುಪಡಿಯನ್ನು ಅಮೆರಿಕದ ಶಾಸನಸಭೆಯ ಕೆಳಮನೆ ಇಂದು ನಿರ್ಣಯವನ್ನು ಅಂಗೀಕರಿಸಿದೆ. 25ನೇ ತಿದ್ದುಪಡಿಯನ್ನು ಜಾರಿಗೊಳಿಸುವಂತೆ ಉಪಾಧ್ಯಕ್ಷ ಮೈಕ್ ಪೆನ್ಸ್ ಅವರಿಗೆ ನಿರ್ಣಯದಲ್ಲಿ ಸೂಚಿಸಲಾಗಿದೆ. ಪದಚ್ಯುತಗೊಳಿಸುವ ನಿರ್ಣಯಕ್ಕೆ ಮತ ಹಾಕಲು ಕೆಳಮನೆ ಗುರುವಾರ ಸಮಾವೇಶಗೊಳ್ಳಲಿದೆ. ಈ ನಡುವೆ ಡೊನಾಲ್ಡ್ ಟ್ರಂಪ್ ಅವರನ್ನು ಅಮೆರಿಕದ ಅಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕುವ ಈ ತಿದ್ದುಪಡಿ ಪ್ರಕ್ರಿಯೆಗೆ ತಾವು ಬೆಂಬಲ ನೀಡುವುದಿಲ್ಲ ಎಂದು ಉಪಾಧ್ಯಕ್ಷ ಮೈಕ್ ಪೆನ್ಸ್ ಸದನಕ್ಕೆ ತಿಳಿಸಿದ್ದರು. ಮತ್ತೊಂದೆಡೆ ಇತ್ತೀಚೆಗೆ ಅಮೆರಿಕದ ಸಂಸತ್ತಿನ ಮೇಲೆ ನಡೆದ ದಾಳಿಗೆ ಸಂಬಂಧಿಸಿದಂತೆ 166 ಮಂದಿಯನ್ನು ಬಂಧಿಸಲಾಗಿದೆ. ಈ ಪೈಕಿ 70 ಮಂದಿ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ವಾಷಿಂಗ್ಟನ್ನ ಡಿಸಿಯ ವಕ್ತಾರರು ತಿಳಿಸಿದ್ದಾರೆ. The US Capitol was cited in an article by the New York Post, which identified him as a judge's son. The article also featured a video of Montosky dressed in a fur costume at the Capitol. In a criminal complaint on Tuesday, the Justice Department. ಭಾರತೀಯ ಜನತಾ ಪಕ್ಷದ ಜನಸೇವಕ ಸಮಾವೇಶ ನಿನ್ನೆ ವಿಜಯಪುರದಲ್ಲಿ ನಡೆದಿದ್ದು, ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಸಚಿವ ವಿ ಸೋಮಣ್ಣ, ತೇಜಸ್ವಿನಿ ಅನಂತಕುಮಾರ್, ಬಸಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗೋವಿಂದ ಕಾರಜೋಳ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿನ ಗೆಲುವಿಗೆ ಸಂತಸ ವ್ಯಕ್ತಪಡಿಸಿ ಗ್ರಾಮಗಳ ಅಭಿವೃದ್ಧಿ ಕಾರ್ಯಗಳಿಗೆ ಶ್ರಮಿಸಿದ್ದೇವೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳ ಕುರಿತು ಪ್ರಸ್ತಾಪಿಸಿದ ಅವರು ಗ್ರಾಮಗಳ ಅಭಿವೃದ್ಧಿಗೆ ನರೇಗಾ ಯೋಜನೆಯನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು. ಅಧ್ಯಕ್ಷನಿಗೆ ಮಂಜೂರು ಮಾಡೋದು ಅಷ್ಟೇ ಅಲ್ಲ, ಚೆಕ್ ಸಹಿ ಮಾಡುವಂಥ ಅಧಿಕಾರ ಕೂಡ ಅದ. ಚೆಕ್ ಸಹಿ ಮಾಡೋದಂದ್ರೆ ಸರ್ಕಾರದ ಖಜಾನೆ ಕೀಲಿ ನಿಮ್ಮ ಕೈ ಕೊಟ್ಟಾರ ಅಂದಾಗ ಮಾತ್ರ ರಾಮರಾಜ್ಯದ ಕನಸು ನನಸಾಗ್ಲಿಕ್ಕೆ ಸಾಧ್ಯದ ಬಂಧುಗಳ. ಇವತ್ತು ಮಾಡೋದಷ್ಟೇ ಅಲ್ಲ, ಒಂದು ವಿಚಾರವನ್ನು ಮೈಗೂಡಿಸಿಕೊಳ್ಳಿಕ್ಕೆ ಸಿಂಬಲ್ ಇಲ್ಲದೆ ಇರೋದ್ರಿಂದ ಗೆದ್ದಂತ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಹಂಸನೂರೆಂಬ ಕಲಾವಿದರ ಗ್ರಾಮ. ಕಲೆ ಎಲ್ಲರನ್ನು ಕೈಬೀಸಿ ಕರೆಯುತ್ತದೆ, ಆದರೆ ಕೆಲವರನ್ನು ಮಾತ್ರವೇ ಆಯ್ಕೆ ಮಾಡಿಕೊಳ್ಳುತ್ತದೆ ಎಂಬುದು ಜನಪ್ರಿಯ ನುಡಿ. ಕರುನಾಡು ಕಲಾವಿದರ ಬೀಡು. ರಾಜ್ಯದ ಯಾವುದೇ ಊರಿಗೆ ಹೋದರೂ ಒಬ್ಬರು ಕಲಾವಿದರು ಖಂಡಿತ ಸಿಗುತ್ತಾರೆ. ಊರಿಗೊಬ್ಬರು ಕಲಾವಿದರನ್ನು ನಾವು ನೀವೆಲ್ಲ ಕಂಡಿದ್ದೇವೆ, ಕೇಳಿದ್ದೇವೆ. ಆದರೆ ಇಡೀ ಊರಿಗೆ ಊರೇ ಕಲಾವಿದರ ಊರಾಗಿರುವುದನ್ನು ನೋಡಿದ್ದೀರಾ, ಕೇಳಿದ್ದೀರಾ? ಇಲ್ಲವೇ? ಬನ್ನಿ ಹಾಗಾದರೆ ಹಂಸನೂರಿಗೆ ಹೋಗೋಣ. ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿದ್ದ ಬಾದಾಮಿಯಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಪುಟ್ಟ ಗ್ರಾಮವೇ ಹಂಸನೂರು. ಈ ಊರು ಚಿಕ್ಕದಾದರೂ ಇದರ ಖ್ಯಾತಿ ಹಿರಿದು. ನಾಟಕ ಕಲಾವಿದರ, ಅದರಲ್ಲೂ ಮಹಿಳಾ ಕಲಾವಿದರ ಊರೆಂದೇ ಇದು ಖ್ಯಾತಿ ಗಳಿಸಿದೆ. ಬನಶಂಕರಿಯ ಪಲ್ಯದ ಹಬ್ಬವೇ ಇರಲಿ, ಜಾತ್ರೆ ಉತ್ಸವವೇ ಆಗಿರಲಿ, ಬಾಗಲಕೋಟೆ ಜಿಲ್ಲೆಯಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ವಿವಿಧೆಡೆ ನಡೆಯುವ ಪೌರಾಣಿಕ ಸಾಮಾಜಿಕ ನಾಟಕ ತಂಡಗಳಿಗೆ ಸ್ತ್ರೀ ಪಾತ್ರಧಾರಿಗಳು ಬೇಕೆಂದಾಗ ಕಲಾ ತಂಡಗಳು ಬರುವುದೇ ಹಂಸನೂರಿಗೆ. ಇಲ್ಲಿನ ಕಲಾವಿದೆಯರು ನಾಡಿನ ನಾನಾ ಭಾಗಗಳಲ್ಲಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ತಿನ 3 ಸದಸ್ಯರು ಸೇರಿ 7 ಶಾಸಕರು ಸಂಪುಟ ದರ್ಜೆ ಸಚಿವರಾಗಿ ಪದಗ್ರಹಣ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿ ಗಣ್ಯರ ಉಪಸ್ಥಿತಿ. ಖಾಸಗಿ ಸಹಭಾಗಿತ್ವದಲ್ಲಿ 150 ಐಟಿಐ ಕಾಲೇಜುಗಳ ಆಧುನೀಕರಣಕ್ಕೆ ರಾಜ್ಯ ಸಚಿವ ಸಂಪುಟ ಸಮ್ಮತಿ. ಸಚಿವ ಜೆಸಿ ಮಾಧುಸ್ವಾಮಿ. ಬೆಳೆ ವಿಮೆ ಮಾಹಿತಿಗೆ ಕ್ರಾಪ್ ಇನ್ಶೂರೆನ್ಸ್ ಆಪ್ ಅನಾವರಣ. ಸಮೀಕ್ಷೆಗೆ ಉಪಗ್ರಹ ಬಳಕೆ. ಸಚಿವ ನರೇಂದ್ರ ಸಿಂಗ್ ತೋಮರ್. ಹಾಗೂ ಕೊರೋನಾ ಸೋಂಕಿನ ಕುರಿತು ಪರಾಮರ್ಶೆ ನಡೆಸಲು ವಿಶ್ವ ಆರೋಗ್ಯ ಸಂಸ್ಥೆಯ ತಜ್ಞರ ತಂಡ ನಾಳೆ ಚೈನಾದ ವುಹಾನ್ಗೆ ಭೇಟಿ. ಕೂಲಂಕಷ ಪರಿಶೀಲನೆ ನಿರೀಕ್ಷೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.